ಪ್ರಥಮವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಬುದ್ಧ, ಬಸವ, ಅಂಬೇಡ್ಕರ್, ನಾರಾಯಣ ಗುರು ಹಾಗೂ ಶೂದ್ರ ತಪಸ್ವಿ, ರಸ ಋಷಿ, ವಿಶ್ವ ಮಾನವತ್ವವನ್ನ ಈ ಜಗತ್ತಿಗೆ ಸಾರಿದಂತ ಕುವೆಂಪುರವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಸ್ಮರಣೆ ಮಾಡಿ ಈ ದೇಶ ಕಂಡಂತ ಅಪ್ರತಿಮ ರಾಜಕೀಯ ನೇತಾರ, ಈ ದೇಶದ ಮಣ್ಣಿನ ಮಗ, ಗೌರವಾನ್ವಿತ ಮಾಜಿ ಪ್ರಧಾನಮಂತ್ರಿಗಳಾದಂಥ ಈ ದೇಶದ ಮತ್ತು ಈ ನಾಡಿನ ಅಸ್ಮಿತೆಯನ್ನ ದೇಶ ಮಟ್ಟದಲ್ಲಿ ಯಾವಾಗಲೂ ಎತ್ತಿಡಿಯುವಂತ ಈ ನಾಡಿನ ಸಾಕ್ಷಿ ಪ್ರಜ್ಞೆ ಶ್ರೀಮಾನ್ HD ದೇವೇಗೌಡರವರೇ, ನಾನು ಯಾವಾಗಲೂ ಯೋಚನೆ ಮಾತನಾಡ್ತಾ ಇರಬೇಕಾದ ಸಾಕ್ಷಿ ಪ್ರಜ್ಞೆ ಆಗಿ ಅಂತ ಹೇಳಿದ್ರೆ ಏನು? ನಾವೊಂದು ವಿಷಯವನ್ನ ಗೌರವಿಸ್ತೇವೆ, ವ್ಯಕ್ತಿಯನ್ನ ಗೌರವಿಸ್ತೇವೆ, ಹಾಗಂತ ಹೇಳಿ ಆ ವ್ಯಕ್ತಿ ತಪ್ಪು ಮಾಡಿದ್ರೆ ಅದನ್ನ ಪ್ರಶ್ನೆ ಮಾಡಬಾರದು ಹಾಗೆ ಅಂತೇನು ಇಲ್ಲ, ಅದನ್ನ ತಿದ್ದಬಾರದು ಹಾಗೆ ಅಂತೇನು ಇಲ್ಲ. ಇದಕ್ಕೆ ಉದಾಹರಣೆಯಾಗಿ ನನಗೆ ಕಂಡಂತವರು ಇಲ್ಲಿ ನಮ್ಮ ಕಣ್ಣು ಮುಂದೆ ಕುಳಿತಿರುವಂತ ಗೌರವನೀಯ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿದ್ದಂಥ ಶ್ರೀಮಾನ್ ಗೋಪಾಲ್ ಗೌಡ್. ಯಾಕ ನಾ ಈ ಮಾತನ್ನ ಹೇಳ್ತೀನಿ ಹಾಗೆ ಅಂತ ಹೇಳಿದ್ರೆ, ಪಶ್ಚಿಮ ಬಂಗಾಳದಲ್ಲಿ ಅವತ್ತಿನ ಕಮ್ಯುನಿಸ್ಟ್ ಸರ್ಕಾರ 1,000 ಎಕರೆಗಳನ್ನ ಕಡು ಬಡ ರೈತರ ಜಮೀನುಗಳನ್ನ ಟಾಟಾದವರಿಗೆ ನ್ಯಾನೋ ಕಾರನ್ನ ನಿರ್ಮಾಣ ಮಾಡಬೇಕು ಆ ಘಟಕವನ್ನು ಹಾಗೆ ಅಂತ ಹೇಳಿದಾಗ ಆ ಸರ್ಕಾರ ಕೊಡ್ತದೆ. ನಿಮಗೆ ಸೂಕ್ಷ್ಮವಾಗಿ ತಿಳಿದಿರಲಿ, ಕಮ್ಯುನಿಸ್ಟ್ ವಾದವನ್ನ ಇಷ್ಟಪಡುವಂತ ನ್ಯಾಯಮೂರ್ತಿಗಳ ಮುಂದೆ ಅದೇ ಸರ್ಕಾರದ ವಿಷಯ ಬಂದಾಗ ಗೋಪಾಲ್ ಗೌಡ್ರು ತಮ್ಮ ಜಡ್ಜ್ಮೆಂಟ್ ನಲ್ಲಿ ಬರೀತಾರೆ, ರೈತನಿಗೆ ಅನ್ಯಾಯ ಆಗಿದೆ, ರೈತನ ಭೂಮಿಯನ್ನು ವಾಪಸ್ ಕೊಡಬೇಕು, ಜೊತೆಗೆ ಆ ರೈತನಿಗೆ ಈಗಾಗಲೇ ಕೊಟ್ಟಿರುವಂತ ಪರಿಹಾರವನ್ನು ಕೂಡ ವಾಪಸ್ ಪಡಿಬಾರದು ಹಾಗೆ. ಹಾಗಾಗಿ ನಾವು ಆರಿಸಿ ಕಳಿಸಿದಂತ ಸರ್ಕಾರಗಳು ತಪ್ಪು ಮಾಡಿದ್ರೆ ಅದನ್ನ ಪ್ರಶ್ನೆ ಮಾಡಬಾರದು ಹಾಗೆ ಅಂತೇನಿಲ್ಲ. ಪ್ರಶ್ನೆ ಮಾಡ್ಲಿಕ್ಕಾಗಿ ನಾವು ಇವತ್ತು ಇಲ್ಲಿ ಬಂದು ಕುಳಿತಿದ್ದೇವೆ. ಹಾಗಾಗಿ ಇವತ್ತು ಎಲ್ಲ ಪಕ್ಷದ ಮುಖಂಡರು, ಇನ್ನೊಬ್ಬ ಧೀಮಂತ ನೇತಾರ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಮಾಜಿ ಸಚಿವರು ಆಗಿರುವಂತ ಶ್ರೀಮಾನ್ DK ಶಿವಕುಮಾರ್ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ.
ಎಲ್ಲ ಧರ್ಮದ ಸಾಕ್ಷಿ ಇಲ್ಲಿ ಆಗ್ಬೇಕು ಹಾಗೆ ಅಂತ. ಇದು ಒಂದು ದೊಡ್ಡ ಅನುಭವ ಮಂಟಪ. ಹಾಗಾಗೇನೆ ಮುಸಲ್ಮಾನ ಧರ್ಮಗುರುಗಳನ್ನ, ಅದು ಅಲ್ಲದೆ ಎಲ್ಲ ವಿಷಯಗಳಲ್ಲೂ ಕೂಡ ಆಳವಾದ ಚಿಂತನೆಗಳನ್ನು ಉಳ್ಳಂತ, ಆಳವಾದ ಅಧ್ಯಯನವನ್ನು ಮಾಡಿಕೊಂಡಿರುವಂತ, ಎಲ್ಲ ಧರ್ಮಗಳನ್ನು ಕೂಡ ಸಮಾನವಾಗಿ ಪ್ರೀತಿಸುವಂತ ಒಬ್ಬ ವಿಚಾರವಾದಿ, ಚಿಂತಕ, JDS ಪಕ್ಷದ ರಾಜ್ಯದ ಅಧ್ಯಕ್ಷರು, ಮಾಜಿ ಕೇಂದ್ರ ಮಂತ್ರಿಗಳಾಗಿರುವಂತ CM ಇಬ್ರಾಹಿಂ ರವರು ಇಲ್ಲಿ ಆಸೀನರಾಗಿದ್ದಾರೆ. ಈ ಹಿಂದೆ ನಿಕಟಪೂರ್ವ ಪಠ್ಯ ಪರಿಷ್ಕರಣಾ ಸಮಿತಿಯ ಅಧ್ಯಕ್ಷರಾಗಿದ್ದಂತ ಶ್ರೀಮಾನ್ ಬರಗೂರು ರಾಮಚಂದ್ರಪ್ಪನವರಲ್ಲಿ ಆಸೀನರಾಗಿದ್ದಾರೆ. ಬಹಳ ದೊಡ್ಡ ವಿಚಾರವಾದಿಗಳಾಗಿರುವಂತ ನ್ಯಾಯಮೂರ್ತಿಗಳಾಗಿದ್ದಂತ ನಾಗಮೋಹನ್ ದಾಸರವರು, CH ಹನುಮಂತರಾಯರವರು ಒಂದು ಸಣ್ಣ ವಿಮರ್ಶೆ ಮಾಡಿದ್ದಕ್ಕೆ ಬಹಳ ದೊಡ್ಡ ಪ್ರತಿರೋಧವನ್ನು ಎದುರಿಸಿ ಮತ್ತೆ ಅಷ್ಟೇ ಪ್ರೀತಿಯನ್ನು ಸಂಪಾದನೆ ಮಾಡಿದಂತ ಸಾಹಿತ್ಯ ಲೋಕದ ಹಂಸಲೇಖರವರು, ಯಾವುದೇ ಸಮಾಜ ತನ್ನ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಬೇಕಾದ್ರೆ ವಿಮರ್ಶೆಗಳು ಮತ್ತು ಆತ್ಮವಿಮರ್ಶೆಗಳು ಎರಡು ಅತ್ಯವಶ್ಯ. ಈ ದೇಶದಲ್ಲಿ ಇವತ್ತು ವಿಮರ್ಶೆ ಮಾಡೋರನ್ನ ದೇಶದ್ರೋಹಿಗಳು ಅಂತಲೂ, ಆತ್ಮ ವಿಮರ್ಶೆಯನ್ನೇ ಮಾಡಿಕೊಳ್ಳುವಂಥದ್ದು ಆತ್ಮದ್ರೋಹ ಹಾಗೆ ಅಂತೇಳಿ ತಿಳಿದುಕೊಳ್ಳುವಂತ ವರ್ಗ ಹೆಚ್ಚಾಗ್ತಾ ಇದೆ. ಹಾಗಾಗಿ ಈ ತರದ ಸೂಕ್ಷ್ಮ ಅನರ್ಥಗಳು ಕೂಡ ನಾವೆಲ್ಲರೂ ಕೂಡ ನೋಡುವಂಥದ್ದಾಗ್ತಾ ಇದೆ. ಹೆಚ್ಚು ಮಾತುಗಳನ್ನು ಬಳಸುವಂತ ವೇದಿಕೆ ಇದಲ್ಲ. ಶಂಕರಾಚಾರ್ಯರ ಬಗ್ಗೆ ಎಲ್ಲರಿಗೂ ಗೌರವ ಇದೆ. ಶಂಕರಾಚಾರ್ಯರು ಶಂಕರಾಚಾರ್ಯರಾಗಿ ಕಾಣೋದಾದ್ರೆ ಬುದ್ಧರು ಯಾಕೆ ಬುದ್ಧನಾಗಬೇಕು? ಇದು ಬಹಳ ಸೂಕ್ಷ್ಮ ವಿಷಯಗಳು. ಎಲ್ಲರಿಗೂ ಭಾವನೆಗಳಿರ್ತವೆ, ಎಲ್ಲರಿಗೂ ಭಾವನಾತ್ಮಕ ವಿಚಾರಗಳಿರ್ತವೆ. ನೀವು ನಿಮ್ಮ ವಿಷಯಗಳನ್ನು, ನಿಮ್ಮ ಅಭಿಪ್ರಾಯಗಳನ್ನು ಕೋಟ್ಯಾಂತರ ಮಕ್ಕಳ ಮನಸ್ಸಿನ ಮೇಲೆ ಏರಬಾರದು. ಬಹಳ ಆಶ್ಚರ್ಯ, ನೀನು ಹಾಕುವಂತ ಒಡ ಉಡುಪಿಗೆ ಈ ನಾಡ ಧ್ವಜನ ಹೋಲಿಕೆ ಮಾಡಿ ನೀನು ಸಾಮಾಜಿಕ ಜಾಲತಾಣಗಳಲ್ಲಿ ಅರಿಬಿಡ್ತಿಯಾಗಿ ಅಂತ ಹೇಳಿದ್ರೆ, ಅಂತ ವಿಕೃತ ಮನಸ್ಥಿತಿ ನಿಂದಾಗಿದೆ ಹಾಗೆ ಅಂತ ಹೇಳಿದ್ರೆ, ನಿಮ್ಮನ್ನ ನಾವು ಯಾವ ರೀತಿ ನೋಡಬೇಕು, ನಿಮ್ಮನ್ನ ಆಯ್ಕೆ ಮಾಡಿದವ್ರನ್ನ ನಾವು ಯಾವ ರೀತಿ ನೋಡಬೇಕು? ಇವೆಲ್ಲವೂ ಅತ್ಯಂತ ಸೂಕ್ಷ್ಮ. ಪ್ರಾರಂಭ ಆದಾಗ್ಲೇನೆ ಸರ್ಕಾರ ಎಚ್ಚೆತ್ತುಕೊಂಡು ಆಗಿರುವಂತ ಅವಘಡವನ್ನ ಸರಿಪಡಿಸಬೇಕಾಗಿತ್ತು. ಇವತ್ತಿನ ಮುಖ್ಯಮಂತ್ರಿಗಳು ಬುದ್ಧಿವಂತರು ಇದ್ದಾರೆ, ಸೂಕ್ಷ್ಮ ಪ್ರಜ್ಞೆಯುಳ್ಳವರು ಇದ್ದಾರೆ. ನಿನ್ನೆ ಅವರ ಒಂದು ಹೇಳಿಕೆಯನ್ನು ಕೂಡ ನಾನು ನೋಡಿದೆ. ಆಗಿರುವಂತ ತಪ್ಪನ್ನ ಸರಿಪಡಿಸಲಿಕ್ಕೆ ಶಿಕ್ಷಣ ಮಂತ್ರಿಗಳಿಗೆ ನಾನು ನಿರ್ದೇಶನವನ್ನ ಕೊಟ್ಟಿದ್ದೇನೆ. ಹಾಗೆ ಇದು ಬಹಳ ತಡ ಆಯಿತು. ಶಾಲೆಗಳು ಪ್ರಾರಂಭ ಆಗಿ ಈಗಾಗಲೇ 1 ತಿಂಗಳಾಯಿತು.
ಮೇ 16ಕ್ಕೆ ಶಾಲೆ ಪ್ರಾರಂಭ ಆಗಿತ್ತು. ಈಗಾಗಲೇ ಪಠ್ಯ ಪುಸ್ತಕಗಳು ಮಕ್ಕಳ ಕೈ ಸೇರ್ತಾ ಇದ್ದಾವೆ. ಇನ್ಯಾವಾಗ ನೀವು ಆಗಿರುವಂಥ ತಪ್ಪುಗಳನ್ನು ತಿದ್ದುಕೊಳ್ಳುವಂಥದ್ದು. ಇದೊಂದು ಸಣ್ಣ ಪಠ್ಯ ಪುಸ್ತಕದ ವಿಷಯ ಆಗಿ ಅಂತೇಳಿ ನಮಗೆ ಕಾಣ್ತಾ ಇರ್ಬೋದು. ಆದರೆ ಇದ್ರ ಹಿಂದೆ ಇರುವಂಥ ವಿಚಾರ ಅಗಾಧವಾದಾಗಿದೆ. ಸಂವಿಧಾನವನ್ನು ಪ್ರಶ್ನೆ ಮಾಡುವಂಥದ್ದು, ಸಂವಿಧಾನವನ್ನ ಬೇರೆ ರೀತಿಯಲ್ಲಿ ತಮಗೆ ಬೇಕಾದಂಥ ರೀತಿಯಲ್ಲಿ ಅರ್ಥೈಸುವಂಥದ್ದು. ಮುಂದೊಂದು ದಿವಸ ತಾವು ಹೇಳಿದ್ದೇ ಸಂವಿಧಾನ ಆಗಿ ಅಂತೇಳಿ ಆಗ್ಬಿಟ್ರೆ ಬಸವಣ್ಣವ್ರಿಗೆ ಏನು ಅರ್ಥ ಬಂತು? ನಾರಾಯಣ ಗುರು ನನ್ನ ನಾಡಿನ ಹೆಣ್ಣು ಮಕ್ಕಳಿಗೆ ಮಾನ ಮುಚ್ಚಿಕೊಳ್ಳುವಂತ ಅವಕಾಶ ಇಲ್ಲ ಹಾಗೆ ಅಂತ ಹೇಳಿದ್ರೆ ನಾನು ಮೇಲುಡುಪನ್ನ ಧರಿಸಲ್ಲ ಹಾಗೆ ಅಂತ ಹೇಳಿದಂತ ಮಹಾನ್ ದಾರ್ಶನಿಕ ಸಂತ. ಅವ್ರಿಗೆ ಏನು ಅರ್ಥ ಬಂತು? ತಾವು ಸ್ವತಃ ಎಲ್ಲ ಅವಕಾಶಗಳಿದ್ದಾಗಲೂ ಕೂಡ ನೊಂದಿರುವಂತ ಶೋಷಿತ ಸಮುದಾಯಕ್ಕೆ ನಾನು ನ್ಯಾಯ ಕೊಡಿಸ್ಲಿಲ್ಲ ಹಾಗೆ ಅಂತ ಹೇಳಿದ್ರೆ, ನ್ಯಾಯ ಕೊಡಿಸ್ಲಿಕ್ಕೆ ಆಗ್ಲಿಲ್ಲ ಹಾಗೆ ಅಂತ ಹೇಳಿದ್ರೆ, ಸಮಾನತೆಯನ್ನು ಎತ್ತಿಡಿಲಿಲ್ಲ ಹಾಗೆ ಅಂತ ಹೇಳಿದ್ರೆ ನಾನು ಎಲ್ಲ ಸೌಲಭ್ಯಗಳನ್ನು ಪಡ್ಕೊಂಡು ಏನು ಉಪಯೋಗ ಆಗಿ ಅಂತೇಳಿ ಎಲ್ಲ ಸೌಲಭ್ಯಗಳನ್ನು ಧಿಕ್ಕರಿಸಿ ಬದುಕಂತ ತಳ ಸಮುದಾಯಗಳ ಬಗ್ಗೆ, ಸಮಾನತೆಯ ಬಗ್ಗೆ, ಶೋಷಿತರ ಬಗ್ಗೆ, ಧ್ವನಿ ಇಲ್ಲದವರ ಬಗ್ಗೆ ತಮ್ಮ ಇಡೀ ಜೀವಿತ ಅವಧಿಯನ್ನು ಮೀಸಲಿಟ್ಟಂತ ಇವತ್ತು ಎಲ್ಲ ರಾಷ್ಟ್ರಗಳು, ಮುಂದುವರೆದ ರಾಷ್ಟ್ರಗಳು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಭಾರತದ ಸಂವಿಧಾನದ ಕಡೆ ತಿರುಗಿ ನೋಡುವಂತ ಮಟ್ಟಿಗೆ ಸಂವಿಧಾನವನ್ನ ಬರೆದಂತ ಅಂಬೇಡ್ಕರ್ ಅವರಿಗೆ ಏನು ಗೌರವ ಬಂತು? ನಾನು ಕಳೆದ ಚರ್ಚೆಗಳಲ್ಲಿ ನೋಡ್ತಾ ಇದ್ದೆ, ಲಾರ್ಡ್ ಮೆಕಾಲೆ ನಮ್ಗೇನಾದ್ರೂ ಸಮಾನ ಶಿಕ್ಷಣ ಹಕ್ಕುಗಳನ್ನ ಆ ಸಂದರ್ಭದಲ್ಲಿ ಕೊಡ್ಲಿಲ್ಲ ಹಾಗೆ ಅಂತ ಹೇಳಿದ್ರು. ನಾವೆಲ್ಲ ಈ ವೇದಿಕೆ ಮೇಲೆ ಕುಳಿತಿರ್ತಿದ್ವೋ ಇಲ್ವೋ? ನೀವೆಲ್ಲ ಬೆಂಗಳೂರಂತ ಈ ಮೆಟ್ರೋಪಾಲಿಟನ್ ಸಿಟಿನಲ್ಲಿ ಬಂದು ಬದುಕನ್ನು ಕಟ್ಕೊಳ್ತಾ ಇದ್ರೋ ಇಲ್ವೋ? ನಾವೆಲ್ಲ ಯಾವುದೋ ಮನೆಗಳಲ್ಲಿ ಜೀತ ಮಾಡಿಕೊಂಡು ಇನ್ಯಾವುದೋ ಹೊಲಗಳಲ್ಲಿ ತುತ್ತು ಅನ್ನಕ್ಕಾಗಿ ದುಡಿಮೆ ಮಾಡಿಕೊಂಡು ಯಾರದೋ ಕೈ ಕೆಳಗೆ ನಾವು ಬದುಕುವಂತ ಸ್ಥಿತಿ ಬರ್ತಾ ಇತ್ತು. ಅದನ್ನೇ ಕುವೆಂಪು ಅವರು ಹೇಳಿದ್ದು. ಇದೇ ಮಾತುಗಳನ್ನು ಅವರು ತನ್ನ ಅನುಭವ ನುಡಿಗಳಲ್ಲಿ ಯಾವಾಗಲೂ ಕೂಡ ಹೇಳ್ತಾ ಇದ್ರು. ಬ್ರಿಟಿಷರು ನಮಗೆ ಶಿಕ್ಷಣ ಹಕ್ಕುಗಳನ್ನ ಕೊಟ್ಟು ನಾವು ಓದಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಹಾಗೆ ಅಂತ ಹೇಳಿದ್ರೆ ಈ ಜಗತ್ತನ್ನ ನಾನು ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ನಾನೊಬ್ಬ ಕವಿ ಆಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ನಾನೊಬ್ಬ ವಿದ್ಯಾವಂತ ಆಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಈ ಹಕ್ಕುಗಳನ್ನ ನಮ್ಮ ಕೈಯಿಂದ ಯಾರೇ ಕಸಿದುಕೊಂಡ್ರು ಕೂಡ ಮನುಷ್ಯತ್ವ ಇರುವಂಥವ್ರು, ಮಾನವೀಯ ನೆಲೆಯಲ್ಲಿ ಯೋಚನೆ ಮಾಡುವಂಥವ್ರು ಸಹಜವಾಗಿ ಬೀದಿಗಿಳಿದು ಹೋರಾಟ ಮಾಡಲೇಬೇಕಾಗ್ತದೆ. ಮಾಡುವಂತ ಹೋರಾಟಗಳಿಗೆ ನಾವೆಲ್ಲರೂ ಬೆನ್ನೆಲುಬಾಗಿ ನಿಲ್ಲೇಬೇಕಾಗ್ತದೆ. ಇದು ಒಂದು ಸಾಂಕೇತಿಕ ಪ್ರತಿಭಟನೆ. ಹಾಗಾಗಿ ನಾನು ಈ ವೇದಿಕೆಯನ್ನ ಅನುಭವ ಮಂಟಪ ಆಗಿ ಅಂತೇಳಿ, ಬ್ರಾಹ್ಮಣ್ಯದಲ್ಲಿ ಸಮಾನತೆ ಇದ್ದಿದ್ರೆ ಆ ಬ್ರಾಹ್ಮಣ್ಯದಲ್ಲಿ ಕರುಣೆ, ಪ್ರೀತಿ ಉಕ್ಕಿ ಹರಿದಿದ್ರೆ ಬ್ರಾಹ್ಮಣ್ಯವನ್ನ ಧಿಕ್ಕರಿಸಿ ಬಸವಣ್ಣವರು ಯಾಕೆ ಎಲ್ಲರ ಕೈಗೆ ಲಿಂಗ ಕೊಡ್ತಾ ಇದ್ರು? ಅವೆಲ್ಲ ಯೋಚನೆ ಮಾಡ್ಬೇಕಲ್ಲ. ಇದು ಅತ್ಯಂತ ಸೂಕ್ಷ್ಮ ವಿಷಯ. ನಾವು ಬೇರೆ ದೇಶಕ್ಕೆ ಮಾದರಿ ಆಗುವಂಥದ್ದು ಬಹಳ ಮುಖ್ಯ ಅಲ್ಲ. ನಮ್ಮನ್ನ ಆರಿಸಿ ಕಳಿಸಿದ
ಶ್ರೀಸಾಮಾನ್ಯನ ಪಾಲಿಗೆ ನಾವು ಮಾನ್ಯರಾಗುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಈ ದೇಶದ ಆಳುವಂಥ ವ್ಯವಸ್ಥೆಗಳು ಇಂಥ ವಿಷಯಗಳನ್ನು ಅತಿ ಸೂಕ್ಷ್ಮವಾಗಿ ಗಮನಿಸಬೇಕು. ನಮ್ಮನ್ನು ಆಳುವಂಥ ವ್ಯವಸ್ಥೆಗಳು ಇಂಥ ವಿಷಯಗಳನ್ನು ಅತಿ ಸೂಕ್ಷ್ಮವಾಗಿ ಗಮನಿಸಬೇಕು. ಅದು ಕುವೆಂಪು ಅವರಾಗಿರಲಿ, ಬಸವಣ್ಣವರಾಗಿರಲಿ. ಬಹಳ ಆಶ್ಚರ್ಯ, ಕಳೆದ ಕೆಲವು ವರ್ಷಗಳಿಂದ ಎಲ್ಲ ಪ್ರಧಾನಿಗಳ ಭಾವಚಿತ್ರಗಳು ಕೂಡ ವಿಧಾನಸೌಧದಲ್ಲಿತ್ತು. ದೇವೇಗೌಡರ ಭಾವಚಿತ್ರವನ್ನು ತೆಗೆದುಹಾಕಿಸಿದ್ರು. ಬಹಳ ಆಶ್ಚರ್ಯ. ವೈಯಕ್ತಿಕ ಹಿತಾಸಕ್ತಿಗಳನ್ನು ಬದಿಗಿಟ್ಟು ಸಂವಿಧಾನದ ಅಡಿನಲ್ಲಿ ಬದುಕುವಂತ, ಸಂವಿಧಾನದ ಅಡಿನಲ್ಲಿ ನಾವು ಎಲ್ಲರನ್ನೂ ಗೌರವಿಸುವಂತ, ಎಲ್ಲರನ್ನೂ ಸಹಿಸಿಕೊಳ್ಳುವಂತ, ಎಲ್ಲರನ್ನೂ ಒಪ್ಪಿಕೊಳ್ಳುವಂತ ವ್ಯವಧಾನವನ್ನ, ಮನಸ್ಥಿತಿಯನ್ನ ಬೆಳೆಸಿಕೊಳ್ಳಲಿಲ್ಲ ಹಾಗೆ ಅಂತ ಹೇಳಿದ್ರೆ ಬಹಳ ದೊಡ್ಡ ಅನರ್ಥಗಳಿಗೆ ಕಾರಣ ಆಗ್ತದೆ. ಕುವೆಂಪು ಅವರಿಗೆ ಅವಮಾನಗಳು ಇವತ್ತಲ್ಲ ನಡೀತಾ ಇರೋದು, ಕಳೆದ 1 ಶತಮಾನಗಳಿಂದಲೂ ಕೂಡ ಅವರು ಈ ರೀತಿಯ ಅವಮಾನಗಳನ್ನ ಸತತವಾಗಿ ಎದುರಿಸಿದ್ದಾರೆ. ಅವರು ಉಪಕುಲಪತಿಗಳಾಗಬೇಕಾದ್ರೆ ಏನೆಲ್ಲ ನೋವುಗಳಾದವು, ಎಂತೆಂಥ ಹೋರಾಟಗಳಾದವು, ಎಂತೆಂಥ ಅವರ ಆರೋಪಗಳನ್ನು ಅವರು ಹೊರಿಸಿಕೊಂಡು. ಒಬ್ಬ ಶೂದ್ರ ಸಾಹಿತ್ಯವನ್ನು ರಚಿಸೋದೇ ತಪ್ಪ, ಕವಿತೆಗಳನ್ನು ಬರೆಯೋದೇ ತಪ್ಪ, ತಳ ಸಮುದಾಯಗಳ ನೋವನ್ನು ತನ್ನ ಬರವಣಿಗೆಯಲ್ಲಿ ಎತ್ತಿ ತೋರಿಸೋದೇ ತಪ್ಪ. ಇದು ಇಲ್ಲಿಗೆ ಕೊನೆ ಆಗಬೇಕು. ಸರ್ಕಾರ ತತ್ಕ್ಷಣವೇ ಎಚ್ಚೆತ್ತುಕೊಳ್ಬೇಕು. ಕೇವಲ ಕುವೆಂಪು ಅವ್ರಿಗಾದ ಅವಮಾನಕ್ಕೆ ನಾವಿಲ್ಲಿ ಸೇರಲಿಲ್ಲ, ಮುಂದೆ ಇಂಥ ಅವಘಡಗಳು, ಒಂದು ಎಚ್ಚರಿಕೆಯ ಸಭೆ ಇದು, ಇದೊಂದು ಎಚ್ಚರಿಕೆಯ ಸಭೆ. ಮಾತನಾಡಿದಂಥ ಸ್ವಾಮಿಗಳವರು ಹೇಳಿದ ರೀತಿಯಲ್ಲಿ ಈ ರೀತಿಯ ಅವಮಾನಗಳು ಮುಂದಿನ ದಿನಗಳಲ್ಲಿ ಮುಂದುವರೆದ್ರೆ ಈಗಿರುವಂಥ ಈ ವಿಷಯಕ್ಕೆ ಸರಿಯಾದ ಕ್ರಮ ಸರ್ಕಾರ ಕೈಗೊಳ್ಳಿಲ್ಲ ಹಾಗೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಈ ಸಮಿತಿಗಳು ಏನು ಕರೆ ಕೊಟ್ರೆ ನಮ್ಮಂಥ ಸ್ವಾಮಿಗಳು, ಹಿಂದೆ ಕುಳಿತಿರುವಂಥ ಮಹಾನ್ ಹೋರಾಟಗಾರರು, ಸಾಹಿತಿಗಳು, ಚಿಂತಕರು ಬೀದಿಗಿಳಿದು ನಡೀತಾರೆ, ನಿಮ್ಮನ್ನ ಪ್ರಶ್ನೆ ಮಾಡ್ತಾರೆ. ಅನಿವಾರ್ಯವಾಗಿ ನಾವು ಕೂಡ ಅವ್ರ ಜೊತೆನಲ್ಲಿ ಬೀದಿಗಿಳಿದು ಪ್ರಶ್ನೆ ಮಾಡುವಂತ ಪರಿಸ್ಥಿತಿ ಎದುರಾಗ್ತದೆ. ಅದರಿಂದ ನಾನು ಸರ್ಕಾರಕ್ಕೆ ಮನವಿ ಮಾಡುವಂಥದ್ದು, ಒಬ್ಬ ಚಕ್ರತೀರ್ಥ ಅದೆಲ್ಲ ದೊಡ್ಡ ವಿಷಯನೇ ಅಲ್ಲ. ಆ ವ್ಯಕ್ತಿಯನ್ನ ದೊಡ್ಡವನು ಮಾಡುವಂತ ಕೆಲಸ ನಮ್ಮಿಂದ ಆಗಬಾರ್ದು. ಅದರಿಂದ ಅವನ ಮೇಲೆ ಏನು ಕ್ರಮ ತಗೋಬೇಕು ಅದನ್ನು ಸರ್ಕಾರ ತೆಗೆದುಕೊಳ್ಳಿ. ನಾಡ ಧ್ವಜಕ್ಕೆ ನೀನು ಯಾವುದೋ ಒಂದು ಬಣ್ಣದ ಅಂಡರ್ವೇರ್ಗಳನ್ನು ತಗಲಾಕ ಅದಕ್ಕೆ ನೀನು ಹೋಲಿಕೆ ಮಾಡ್ತೀಯ ಅಂದ್ರೆ, ಅಂಥ ವ್ಯಕ್ತಿಗಳನ್ನ ಸರ್ಕಾರದ ಆಯಕಟ್ಟಿನ ಸ್ಥಾನಗಳಲ್ಲಿ ನೀವು ಕುಂಡ್ರಿಸಿ ಅವನಿಗೆ ಗೌರವಿಸ್ತೀರ ಹಾಗೆ ಅಂತ ಹೇಳಿದ್ರೆ ಇದು ಎಷ್ಟು ಅಪಮಾನಕರ. ಎಲ್ಲರೂ ಯೋಚನೆ ಮಾಡಬೇಕಾಗ್ತದೆ. ನಾವು ಅಂದ್ಕೊಳ್ತೇವೆ ನಮ್ಮನ್ನ ಯಾರು ನೋಡ್ತಾ ಇಲ್ಲ, ನಾವು ಹೇಳೋದೆಲ್ಲ ಸರಿ ಅನ್ನಿಸ್ತಾ ಇದೆ, ನಾವು ಮಾಡೋದೆಲ್ಲ ಸರಿ ಅನ್ನಿಸ್ತಾ ಇದೆ ಹಾಗೆ ಅಂತ. ಅದು ಯಾವ ರೂಪದಲ್ಲಾದರೂ ಕೂಡ, ಯಾವ ರೀತಿನಲ್ಲಾದರೂ ಕೂಡ ಬೇರೆ ಬೇರೆ ರೀತಿಯ ಪರಿಣಾಮಗಳನ್ನು ಪಡಿಬಹುದು, ರೂಪಗಳನ್ನು ಪಡಿಬಹುದು. ಅದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡ್ಕೂಡ್ದು. ಇರೋ ಮಂತ್ರಿಗಳು ತಕ್ಷಣವೇ ತಮ್ಮ ಪಠ್ಯಕ್ರಮವನ್ನು ಹಿಂದೆ ಪಡೆದು ಆಗಿರುವಂಥ ತಪ್ಪನ್ನು ಸರಿಪಡಿಸಿ, ಇದರಲ್ಲೇನು ಬಹಳ ದೊಡ್ಡ ಪ್ರತಿಷ್ಠೆ ಯಾರಿಗೂ ಬೇಕಿಲ್ಲ. ಯಾರಾದರೂ ಕುಂತು ಚಿಂತೆ ಮಾಡಿದ್ರೆ ಅದರಲ್ಲಿರುವಂಥ ವ್ಯತ್ಯಾಸಗಳು ಕಣ್ಣಿಗೆ ಕಾಣ್ತವೆ. ಹಿಂದೆ ಕೂಡ ದಾರ್ಶನಿಕ ಪುರುಷರಿಗೆ ಅವಮಾನಗಳಾಗಿದ್ದಾವೆ. ಆ ಅವಮಾನಗಳ ಫಲವೇ ಅವರ ದೊಡ್ಡ ಹೋರಾಟದ ಜೀವನ. ಹಾಗಾಗಿ ಮತ್ತೊಂದು ಆ ಥರದ ಜನಾಂದೋಲನ, ಮತ್ತೊಂದು
ಆ ಥರದ ಬಹಳ ದೊಡ್ಡ ಹೋರಾಟಗಳು ಮತ್ತೆ ನೀವು ನಿರೀಕ್ಷೆ ಮಾಡಬೇಡಿ. ಅದನ್ನು ಮಾಡಿನೇ ನಾವು ಇದನ್ನು ಸರಿಪಡಿಸ್ತೇವೆ ಅನ್ನುವಂಥ ಆಟಕ್ಕೆ ಸರ್ಕಾರ ಬೀಳೋದು ಬೇಡ. ಸರ್ಕಾರ ಸೂಕ್ಷ್ಮ ಮತಿಗಳಾಗಿ ಚಿಂತನೆಯನ್ನು ಮಾಡಿ ಆಗಿರುವಂಥ ತಪ್ಪುಗಳನ್ನು, ಯಾರೋ ಮಾಡಿರೋ ತಪ್ಪಿಗೆ ನೀವು ಹೊಣೆ ಹೊರಬೇಕಾಗ್ತದೆ. ಅದನ್ನು ಆಗೋದು ಬೇಡ. ಇದು ಎಲ್ಲ ಮನಸ್ಥಿತಿಗಳು ಕೂಡ, ಎಲ್ಲ ಸಮಾಜದ ಮನಸ್ಥಿತಿಗಳು ಕೂಡ ಇದು ನೋವನ್ನು ಉಂಟು ಮಾಡಿದೆ. ಯಾರು ಮನುಷ್ಯರಾಗಿ ಯೋಚನೆ ಮಾಡ್ತಾರೆ ಅವರಿಗೆ ನೋವು ಯಾವಾಗಲೂ ಕಾಡುತ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಹೋರಾಟಕ್ಕೆ, ಈ ಚಿಂತನೆಗೆ ನಮ್ಮೆಲ್ಲರ ಒತ್ತಾಸೆ ಯಾವಾಗಲೂ ಇರ್ತದೆ. ಮುಂದಿನ ದಿನಗಳಲ್ಲಿ ಈ ಹೋರಾಟ ಸಮಿತಿ ಯಾವ ತೀರ್ಮಾನವನ್ನು ತೆಗೆದುಕೊಳ್ತದೆ ಅವ್ರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಸದಾ ಇರ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ನಿಮ್ಮೆಲ್ಲರೂ ಕೂಡ ಭಗವಂತ ಇನ್ನೂ ಹೆಚ್ಚಿನ ಚೈತನ್ಯ ಶಕ್ತಿಯನ್ನು ಕೊಡಲಿ, ಇಂಥ ಹಲವು ಹೋರಾಟಗಳನ್ನು ರೂಪಿಸುವಂಥ ಶಕ್ತಿಯನ್ನು ಕೊಡಲಿ ಹಾಗೆ ಅಂತೇಳಿ ನಾನು ಹಾರೈಸ್ತೀನಿ.